ಇವತ್ ನಾವು ರೋಸ್ಟ್ ಮಾಡಕತ್ತೀವಿ ಜಯಪ್ರಕಾಶ್ ಫೇಮಸ್ ನೇಮ್ ಬೈ ಜೆ ಪಿ ಅಂತೇಳಿ. ಇನ್ನು ನಮ್ಮ ಅಣ್ಣ ರೀಸೆಂಟ್ ಆಗಿ ಒಂದ್ ಮೂವಿ ಮಾಡಿನ. ಆ ಮೂವಿ ನೇಮ್ ಬಂದ್ಬಿಟ್ಟು ಸ್ಟಾರ್ಟಿಂಗು ಈ ಫಿಲಿಮ್ 25 ದಿನ. ನಿಜವಾಗ್ಲೂ ಹೇಳ್ಬೇಕಾದ್ರೆ ಈ ದಿನ ನಮ್ಗೆ ಸುದಿನ ಅಂತ ಹೇಳ್ಬೋದು. ನಮ್ಮ ಭಗೀರಥ ಪ್ರಯತ್ನ ಮಾಡಿ ಈಗ 25ನೇ ದಿನ 100 ದಿನ. ಭಗೀರಥ ಸಿನಿಮಾದ ನಿರ್ದೇಶಕ ನಾನು. ಸ್ಟೋರಿ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಅಂದೆ. ಇವತ್ತು 100 ದಿನದ ಸಂಭ್ರಮ. 150 ದಿನ. ತುಂಬಾ ಖುಷಿ ಆಗ್ಬಿಟ್ಟಿದೆ. ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ, ಪ್ರೇಕ್ಷಕರದು ಅವ್ರು ಒಂದ್ಸಲ ನೋಡೋದು, 2 ಸಲ ನೋಡೋದು, ನಾನು ಹುಡಿಕೊಂಡು ಬಂದು ಯಾವ್ದಾದ್ರು ಒಂದು ಸನ್ನಿವೇಶ ಹೇಳಲೇಬೇಕು ಅಂತ ಎಷ್ಟೋ ದಿವಸ ಪ್ರೇಕ್ಷಕರು ಹುಡಿಕೊಂಡು ಬಂದು ಮಾತಾಡಿದ್ದಾರೆ. ನಾನು ಕಡೆಗೂ 200 ದಿನ ನಾವು ಓಡಿ ಕರ್ನಾಟಕದಲ್ಲಿ ಕುದುರೆ ಓಡಿದಂಗೆ ಓಡಾಕತಿ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡ್ಕೊಂಡು ಬಂದಿರಿ. ಇವತ್ತು ಕೂಡ ಈ ಶೋ 200ನೇ ದಿವಸ ಶೋ ಇಲ್ಲಿ ನಡೀತು. ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿದೆ. ನೋಡ್ರಿ, ಈ ಫಿಲ್ಮ್ ಇಷ್ಟೆಲ್ಲ ಓಡಿದ್ರು ಯಾರನ್ನ ಮಗ ಈ ಫಿಲ್ಮ್ ನೋಡೇ ಇಲ್ಲ. ಈ ಸೂಪರ್ ಹಿಟ್ ಮೂವಿ ನೋಡ್ರೆ ಜನರು ಏನಂತಾರ ಕೇಳಂಬರ್ರಿ. ಸರ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋ ಕಾಮೆಂಟ್ಸ್. ತುಂಬಾ ಅದ್ಭುತವಾಗಿ ಬಂದಿದೆ. ಜಯಪ್ರಕಾಶ್ ಅವರು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಇಲ್ಲ, ನೋ ವೇ. ನಂಗಷ್ಟೇ ಇಂಟು ಕೊಡಕ್ ಬರಲ್ಲ ನಂಗೆ. ಗುರಿ ತಲುಪಿದ್ದಾರೆ. ಅವರು ಜೂನಿಯರ್ ರಜನಿಕಾಂತ್. ಅಕ್ಕ, ನಿನಗ ಅಣ್ಣ ಯಾವ ಆಂಗಲಿಂದ ರಜನಿಕಾಂತ್ ಕಾಣಕೈತಾನ. ಅವರು ಜೂನಿಯರ್ ರಜನಿಕಾಂತ್. ಅಕ್ಕ, ಅವರು ಕೂಲಿ, ಇವನು ಮಾಮೂಲಿ. ಅವರು ಭಾಷಾ, ಇವನು ವಿಷ. ಅವರು ತಲೈವ, ಇವನು ದುರ್ದೈವ. ಅವರು ಜೂನಿಯರ್ ರಜನಿಕಾಂತ್. ಬೈ ದ ಬೈ, ಈ ಫಿಲಿಮ್ ನ 10 ಸಲ ನೋಡಿದ್ರು ಜನ ಇಷ್ಟಪಡ್ಬೇಕು. ಅಣ್ಣ, ಈ ಮೂವಿ ಎಡಿಟರ್ ಸತಿಗೂ ಒಂದಕ್ಕಿಂತ 10 ಸಲ ನೋಡಕ್ ಸಾಧ್ಯ ಇಲ್ಲ. ಜೈ ಭಗೀರಥ. ಸ್ವಲ್ಪ ಥಿಯೇಟರ್ ಹೊರಗಡೆ ಯಾವ ತರ ಸಿಚುವೇಶನ್ ಐತಿ ನೋಡಂಬರ್ರಿ. ಅಣ್ಣ, ಏನ ಅಂದ್ಯಲ್ಲ ಇನ್ನೊಂದ್ಸತಿ ಅವನು ಹೊಡಿತಾ ಇರ್ರಿ. ಅಲ್ಲ, ಟಮಟೋಡಿಗೂ ನೀವೇ ದುಡ್ಡು ಕೊಟ್ಟು ಕರ್ಸಿ ನಿಮಗೆ ನೀವೇ ಬೆಳ್ಳ ಪುಟ್ಟ ಕೈತಿರಲ್ಲ. ಒಂದ್ಸತಿ ಅಣ್ಣೊಂದ್ ಕಟೌಟ್ ನೋಡ್ರಿ. ದೇವರಿರುವುದಾದರೆ ಇಲ್ಲಿ ಪ್ರೀತಿ ಇರುವುದು. ಹಂಗೆ ಅಲ್ಲಿ ಸ್ವಲ್ಪ ಕೆಳಗಿರೋ ಜನರನ್ನ ಸ್ವಲ್ಪ ನೋಡ್ರಪ್ಪ. ಇನ್ನು ಇಂಥವ್ರ ಜನಸಂಖ್ಯೆ ನಮ್ ದೇಶದಲ್ಲಿ ಏನ್ ಕಮ್ಮಿನ? ಇವ್ರಿಗೆಲ್ಲ ಒಂದ್ ಓಟಿ ನಾಲ್ಕು ಬೋಟಿ. ಇಲ್ಲಿ ನೋಡ್ರಿ, ಪುಣ್ಯಾತ್ಮ ಅವಾಗ ಆಡಿಯನ್ಸ್ ತರ ಮೂವಿ ರಿವ್ಯೂ ಕೊಟ್ಟು ಈಗ ಪ್ರೊಡ್ಯೂಸರ್ಗಳಿಗೆ ಆರಾಕೈತಾನ. 10 ಸಲ ನೋಡಿದ್ರು ಜನ ಇಷ್ಟಪಡ್ಬೇಕು. A few moments later. ಇದರಿಂದ ನಮ್ಗೆ ಗೊತ್ತಾಗ್ತತಿ ಇವನ್ ಪ್ರೊಡ್ಯೂಸರ್ ಯಾರು ಬೇಕಾಗಿರೋನು ಅಂತ. ಇನ್ನು ಈ ಮೂವಿ ಪ್ರೊಡ್ಯೂಸರ್ ಅಂತ ಒಳ್ಳೆಯವ್ರಂದ್ರ ಮೂವಿ ಬರೋ ಆಡಿಯನ್ಸ್ ನ ಅವ್ರೇ ವೆಲ್ಕಮ್ ಮಾಡಕೈತಾರ. ಈ ಸಂಭ್ರಮ ಸಂತೋಷವಾಗಿದೆ. ಹಾಗೂ ನಮ್ಮಲ್ಲಿ ಎಲ್ಲ ಕೆಲಸ ಮಾಡಿ ಈ ಒಂದು ಸಂಭ್ರಮನ ಆಚರಿಸ್ತಾ ಇದೀವಿ. ಬಹಳ ಸಂತೋಷ ಆಗಿದೆ. ನಮ್ಗೆ ತುಂಬಾ ಸಂತೋಷ ಆಗಿದೆ. ಮುಂದೆ ತೆಗೆಯುವಂತ ಸಿನಿಮಾಗಳಿಗೂ ಅಭಿಮಾನಿ ದೇವರುಗಳು, ಪ್ರೇಕ್ಷಕರು ನೋಡಿ ಏನ ದುಡ್ಡು ಕೊಟ್ಟು ಕರ್ಸಿದ ಕರೆಕ್ಟ್ ಆಗಿ ಬಂದಿದ್ರಲ್ಲ ಲೆಕ್ಕ ಮಾಡ್ತಾ ಇದೀವಿ. ಇನ್ನು ಅದೃಷ್ಟ ಇದ್ರೆ ಇವ್ರ ತರ ಇರ್ಬೇಕು ನೋಡ್ರಿ. ಪ್ರಪಂಚದಾಗ ಎಲ್ಲರೂ ದುಡ್ಡು ಕೊಟ್ಟು ಫಿಲ್ಮ್ ನೋಡಕ್ ಹೋದ್ರೆ ಇಲ್ಲಿರೋ ದುಡ್ಡು ಇಸ್ಕೊಂಡ್ ಫಿಲ್ಮ್ ನೋಡ್ತಾವ್ರಿ. ಹೌದು ಕಣ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಸಿನಿಮಾಗಳಿಗೂ ಅಭಿಮಾನಿ ದೇವರುಗಳು, ಪ್ರೇಕ್ಷಕರು ಏನಣ್ಣ 50 ರೂಪಾಯಿ ಜಾಸ್ತಿ ಕೊಟ್ರ? ಇನ್ನು ನಮ್ ಹೀರೋ ಏನೇ ಬಿಚ್ಚಿದ್ರು ಹಾಕೊಂಡ್ರೆ ಚಸ್ಮಾ ಮಾತ್ರ ಬಿಚ್ಚದ. ಇನ್ನು ಈ ಫಿಲ್ಮ್ ಇಷ್ಟೊಂದು ಹಿಟ್ಟಾಗಿರೋ ಕಾರಣಕರ್ತರಾದವರು ಸರ್ ರಾಮ್ ಜನಾರ್ದನ್ ನಿರ್ದೇಶಕರು. ಇನ್ನು ಈ ಡೈರೆಕ್ಟರ್ ಏನ್ ಹೇಳ್ತಾರಂತ ಕೇಳಿಸ್ಕೊಂಬರ್ರಿ. ಅದು ಈ ಕಾಲದಲ್ಲಿ 25ನೇ ದಿನ ಸಿನಿಮಾ ಓಡ್ತಾ ಇದೆ ಅಂದ್ರೆ ರಿಯಲಿ ಗ್ರೇಟ್. 25 ದಿನ ಓಡಿದ ಗ್ರೇಟ್ ಅಲ್ಲ. ಯಾರಿಗ್ ಗೊತ್ತಿಲ್ಲ ಆರಂಗ್ ಓಡಿತ್ತಲ್ಲ, ಅದು ಗ್ರೇಟ್. ನಮ್ಮ ಅದ್ಭುತವಾದ ಕಲಾವಿದರು JP ಸರ್ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ಈ ನೀವು ತುಂಬಾ ವರ್ಷಗಳಿಂದ ಅವ್ರು ನೋಡಿದೀರಾ. ತುಂಬಾ ವರ್ಷಗಳಿಂದ ನೋಡಿದೀರಾ. ಅಣ್ಣ, ಈ ಪೇಸ್ ಕಟ್ ನ ಜನರು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಮೂವಿ ಚೆನ್ನಾಗಿದೆ ಅಂತ ಅಲ್ಲ, ಎಲ್ರು ಟ್ರೋಲ್ ಹೊಡಿತವ್ರಂತ. ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ
ಬರಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಆಮೇಲೆ ಇನ್ನೊಂದ್ ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಇಲ್ಲಿ ನಮ್ ಡೈರೆಕ್ಟರ್ ಮಾತಾಡಿರೋ ಮಾತುಗಳು ಯಾಕೋ ಡಬಲ್ ಮೀನಿಂಗ್ ತರ ಕಾಣ್ತಾವಪ್ಪ. ಏನು ಸರ್ ನೀವು ಇಷ್ಟು ವರ್ಷದಿಂದ ಮಾಡ್ತಾನೆ ಇದ್ದೀರಾ, ಸಾಕು ಬಿಡಿ ಸರ್, ಇನ್ನೇನು ಮಾಡ್ತೀರಾ ಅಂದರೆ, ಇಲ್ಲ ಸರ್ ಮಾಡಬೇಕು, ನಾವು ಜೀವನ ಇರೋವರೆಗೂ ನನ್ನ ಜೀವನನೇ ಮುಡುಪಾಗಿಟ್ಟಿದ್ದೀನಿ. ಅರ್ಥ ಆಯ್ತು ಅನ್ಸುತ್ತೆ. ಎಕ್ಸಾಂಪಲ್ ಕೋಟಿ ನೂರಾರು ಕೋಟಿ ಇನ್ವೆಸ್ಟ್ ಮಾಡಿರೋ ಸಿನಿಮಾಗಳು ಒಂದು ವಾರ ಓಡಲಿಲ್ಲ. ಹೌದು ಬಿಡ್ರಿ, ಇವ್ರು ಹೇಳೋದು ನಿಜ ಐತಿ. ಕೋಟಿ ಇನ್ವೆಸ್ಟ್ ಮಾಡಿ ಫಿಲ್ಮೇ ಒಂದ್ ವಾರ ಓಡ್ತಿಲ್ಲ, ಅಂತದ್ರಲ್ಲಿ ಬೋಟಿ ಇನ್ವೆಸ್ಟ್ ಮಾಡಿ 200 ದಿನ ಓಡಿಸಿದಾರೆ. ಇನ್ನೊಂದು ನಮಗೆ ಒಂದು ಸಿಗ್ನಲ್ ಸಿಕ್ತು, ಸೆನ್ಸಾರ್ ಆಗಬೇಕಾದ್ರೆ ಮೂವಿ ಒಂದು ಕಟ್ಟು ಸಹ ಕೊಡ್ಲಿಲ್ಲ. ಅಣ್ಣ ಆಗ್ಲೇ ಊರಾಗಲ್ಲ ಕಟ್ಟಾಕಿರೋ ನೀನು ಫಿಲ್ಮಿಗೆ ಸೆನ್ಸರ್ ಅವ್ರು ಯಾಕೆ ಕಟ್ಟಾಕ್ ಹೋದ್ರ ನೀವೇ ಹೇಳೋಣ. ಜೈ ಭಗೀರಥ. ಈ ಸಿನಿಮಾ ಶತದಿನೋತ್ಸವ ಆಚರಣೆ ಮಾಡ್ಬೇಕು. ನೋಡ್ರಿ ಅಣ್ಣ 100 ದಿನ ಹೊಡಿದ್ರೆ ಸಾಕು ಅನ್ಕೊಂಡಿದ್ದ, ಅಂತದ್ರಲ್ಲಿ 200 ದಿನ ಹೊಡೈತಿ ಈ ಫಿಲ್ಮ್. ಸರಿ. ಬೈ ಈ ಫಿಲ್ಮ್ಗೆ 3 ಜನ ಪ್ರೊಡ್ಯೂಸರ್ ಇದಾರೆ. ರಮೇಶ್ ಗೌಡ್ರು ಮೊದಲನೇ ಪ್ರೊಡ್ಯೂಸರು, ಭೈರಪ್ಪ ಗೌಡ್ರು 2ನೇ ಪ್ರೊಡ್ಯೂಸರು, ಚೇತನ್ ಎಸ್ ರಮೇಶ್ 3ನೇ ಪ್ರೊಡ್ಯೂಸರು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇದೊಂದು ರೋಮಾಂಚನದ ದಿನಗಳು ಅಂತ ನಾನು ಹೇಳಿದ್ರೆ ತಪ್ಪಾಗ್ಲಾರ್ದು. ಬೇರೆ ಯಾರು ಹೊಡಿಯಲ್ಲ ಅಣ್ಣ, ನೀವೇ ಹೊಡ್ಕೋಬೇಕು ಚಪ್ಪಾಳಿಯನ್ನ. ಜೈ ಭಗೀರಥ. ಭಗೀರಥ ಫಿಲ್ಮ್ ನೋಡಿ ಜನರು JP ಅಣ್ಣಗೆ ಏನಂತ ಹೇಳಿದ್ರಪ್ಪ ಅಂತ ಕೇಳಿಸ್ಕೊಳ್ರಪ್ಪ. ಏನ್ ಸಿನಿಮಾ ಇಷ್ಟು ಚೆನ್ನಾಗಿದೆ, ಏನ್ ಆಕ್ಟಿಂಗ್ ಸರ್, ನೀವು ನಾನು ನಂಬಕ್ಕೆ ಆಗ್ತಾ ಇಲ್ಲ ಸರ್, ಏನ್ ಅಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ರೆ, ಅಷ್ಟು ಅದ್ಭುತವಾಗಿದೆ ಸಿನಿಮಾ. ಇನ್ನೊಂದು 2-3 ಜನ ಅಂತೂ ನಾನು ನಿಮ್ ಎದುರುಗಡೆ ಹೇಳ್ಬೇಕು ಸರ್, ಸಿನಿಮಾ ನೋಡಿದೀನಿ, ನಂಗೆ ಅಷ್ಟು ಇದಾಗ್ಬಿಟ್ಟಿದೀನಿ, ಟೆನ್ಷನ್ ಆಗ್ಬಿಟ್ಟಿದ್ದೀನಿ. ಗೋಕುಲ ಹುಡುಕೊಂಡ್ ಹೇಳ್ತೀನಿ, ಒಂದ್ ಕಡೆ ಅದನ್ನ ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಡ್ದಂಗೆ ಆಗ್ಬಿಡ್ತು. ಇನ್ನು ಈ ಪುಣ್ಯಾತ್ಮರು ತಮ್ಮ ಫಿಲ್ಮ್ ನ ಕಾಂತಾರ KGF ಹೋಲಿಸ್ತಾರೆ. ಭಗೀರಥ ಸಿನಿಮಾನ ಯಾಕೆ ನೋಡ್ಬೇಕು ಅನ್ನೋದು ಮೇಡಮ್, ಈಗ ಕಾಂತಾರ ಅಂತ ಒಂದು ಸಿನಿಮಾ ಮಾಡಿದ್ರು. ಕಾಂತಾರ ಯಾಕೆ ನೋಡಿದ್ರು, ಏನಿದೆ ಅಂತ ನೋಡಿದ್ರು, ಇದು ಭಗೀರಥ. ಮಾತೇ ಇಲ್ಲ. ಇವರು ಈ ಫಿಲ್ಮ್ ನ ಬರೀ 1 ತಿಂಗಳಲ್ಲಿ ತೆಗೆದಿದಾರಂತೆ. 1 ಮಂತಲ್ಲೇ ಮುಗಿಸ್ತೀವಿ ಅಂದ್ರು ಅವರು. 1 ತಿಂಗಳಲ್ಲ, ಇನ್ನೂ 2 ದಿವಸ ಮೊದಲೇ ಮುಗಿಸ್ಬಿಟ್ರು. ಅಣ್ಣ ಒಂದ್ ಶಾರ್ಟ್ ಫಿಲ್ಮ್ ತೆಗಿಯಕ್ಕೆ 2 3 ತಿಂಗಳು ಬೇಕು, ಅಂತದ್ರಲ್ಲಿ ಒಂದ್ ಫಿಲ್ಮ್ ನ ಬರೀ 1 ತಿಂಗಳು ತೆಗೆದಿರಲ್ಲ ನೀವು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ನೋಡ್ರಿ 200 ದಿನ ಕಂಪ್ಲೀಟ್ ಮಾಡಿದ್ಮೇಲೆ ಅದು ಆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ, ನೋಡ್ಕೊಂಡು ಬಂದಿರಿ. ಇವತ್ತು ಕೂಡ ಈ ಶೋ 200ನೇ ದಿವಸ ಶೋ ಇಲ್ಲಿ ನಡೀತು. ನಾನು ಕೂಡ ಎಲ್ಲರ ಜೊತೆ ಕೂತ್ಕೊಂಡು ನಾನು ಸಿನಿಮಾ ನೋಡಿ. ಮತ್ತೇನು ನಮ್ಮ ಪ್ರೊಡ್ಯೂಸರ್ ಫ್ರೆಂಡ್ ಮತ್ತೆ ಬರ್ತಾನೆ. ಸರ್ ತುಂಬಾ ಖುಷಿ ಆಯ್ತಿದೆ ನಮ್ಗೆ, 200 ದಿನ ಓಡಿಡೋದು. ಅಲ್ಲ, ಈ ತರ ಫಿಲ್ಮ್ ತೆಗೆದಿರೋ ಪ್ರೊಡ್ಯೂಸರ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಫಿಲ್ಮ್ ಹೊಗಳಲೇಬೇಕಲ್ಲ ಜನರು. ಆದ್ರೆ ನನಗೊಂದು ನೋವು ಆಯ್ತು ಈ ಸಿನಿಮಾದಲ್ಲಿ. ಒಂದು ಕಾಮಿಡಿ ಇದ್ದಿದ್ರೆ ಅದು ಬಹಳ ಚೆನ್ನಾಗಿ. ಅಲ್ಲ ಅಣ್ಣ, ಈ ಫಿಲ್ಮ್ ತೆಗೆದ್ರೆ ದೊಡ್ಡ ಕಾಮಿಡಿ ಅಂದ್ಮೇಲೆ ಫಿಲ್ಮ್ ಅಲ್ಲಿ ಕಾಮಿಡಿ ಹಾಕಿರ್ತಾರೆ ಹೇಳೋಣ. ಮಧ್ಯ ಒಂದು ಕಾಮಿಡಿ ಅಂತ ಇದೇನಿದು ರಿವ್ಯೂ ಕೊಡೋರು ಅದೇ ನಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಇನ್ನು ನಮ್ಮ ಹೀರೋ ಫಿಲ್ಮ್ ಅಲ್ಲಿ ಜರ್ರಂತ ಜಾರ್ಕೆ ಬರ್ತಾರಂತೆ, ಅಂತ ಜಾರ್ಕೊಂಡ್ ಬರ್ತಾನೆ ಹೀರೋ. ಮತ್ತೇನು ಜೈಕಾರಗಳು ಸ್ಟಾರ್ಟ್ ಆಗ್ತಾವ. ಸಂತೋಷ ಆಗುತ್ತೆ. ಈ ಸಿನಿಮಾ ಇವತ್ತು 200 ದಿನ ಪೂರೈಸಿದೆ. ಈ ಸಿನಿಮಾ 365 ದಿವಸ ಓಡಬೇಕು. 365 ದಿನ ಅಣ್ಣ, 365 ವರ್ಷ ನಿಮ್ದೇ ಫಿಲ್ಮ್ ಓಡಿಸ್ಬಿಡ್ರಿ. ಭಗೀರಥ. ಸೊ ಗೈಸ್, ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ಪಾರ್ಟ್ 2 ಬೇಕಿದ್ರೆ ಪಾರ್ಟ್ 2 ಅಂತ ಕಮೆಂಟ್ ಮಾಡ್ರಿ. ಪಾರ್ಟ್ 2 ಚಿಂದಿ ಆಗಿರುತ್ತೆ. ಸೊ ಗೈಸ್, ತಾವು ಮಾಡ್ರಿ ವಿಡಿಯೋ ಕೇವಲ ತಮಾಷೆಗೆ ಮಾತ್ರ, ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಯಾರೋ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡ್ರಿ. ಅವನೇ ಅಣ್ಣ ನಾನು.